ಇನ್ನು ವೃಶ್ಚಿಕ ರಾಶಿ ನೋಡೋಣ. ವೃಶ್ಚಿಕ ರಾಶಿಯವರಿಗೆ ವಾರದ ಆದಿಯಲ್ಲಿ ಸತ್ಕಾರ್ಯಗಳಿಗೆ ಪ್ರೇರಣೆ, ತಂದೆ ಮಕ್ಕಳಲ್ಲಿ ಸಾಮರಸ್ಯ ಬರತಕ್ಕಂಥದ್ದು ಶುಭವಾಗಿರುತ್ತದೆ. ದೇವಸ್ಥಾನ, ಕ್ಷೇತ್ರ ದರ್ಶನ, ವೃತ್ತಿಯಲ್ಲಿ ಅನುಕೂಲ ಇತ್ಯಾದಿ ಎಲ್ಲ ಚೆನ್ನಾಗಿದೆ. ಸುಕೃತ ಸ್ಥಾನದಲ್ಲಿ ಶುಭಗ್ರಹಗಳು ಸಂಚರಿಸಿದ್ರೆ, ಅಂದರೆ ಭಾಗ್ಯದಲ್ಲಿ ಅಂತ, ಅಲ್ಲಿ ಚಂದ್ರ ಸಂಚರಿಸ್ತಾ ಇದೆ, ತುಂಬ ಒಳ್ಳೆಯದು. ಧರ್ಮ ಕಾರ್ಯವೋ ಇನ್ಯಾರ್ದು ಅನುಕೂಲ, ಒಳ್ಳೆಯ ಹಿರಿಯರು, ಗೌರವಕ್ಕೆ ಮಾನ್ಯನಾಗಿರ್ತಕ್ಕಂಥವರ ಸಹಾಯ ಸಹಕಾರ, ಆ ರೀತಿಯಲ್ಲಿ ಒಂದು ರೀತಿ ಬದುಕಿಗೆ ಬೇಕಾದ ಒಂದು ದಾರಿ ಸಿಕ್ಬಿಡುತ್ತೆ, ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ. ಯಾವುದೋ ಒಂದು ಚಿಂತೆಯಲ್ಲಿ ಇರ್ತೀರ, ಆ ಚಿಂತೆಗೆ ಒಂದು ಪರಿಹಾರ ಸೂಚಿಸ್ಬಿಡ್ತಾರೆ. ಆ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ ಈ ಒಂದು ವಾರದ ಆದಿಯಲ್ಲಿ. ಸಂಗಾತಿಯಲ್ಲಿ ಸ್ವಲ್ಪ ತಕರಾರುಗಳು, ಮನಸ್ತಾಪ ಬರಬಹುದು, ಸ್ವಲ್ಪ ಗಮನ ಇರಲಿ. ಇನ್ನು ವಾರಾಂತ್ಯ ನೋಡೋಣ. ಕ್ಷೇತ್ರ ದರ್ಶನ ಇತ್ಯಾದಿ ಎಲ್ಲ ತುಂಬ ಚೆನ್ನಾಗಿದೆ. ಯಾವುದೋ ಒಂದು ಟ್ರಿಪ್ಪು, ಇನ್ನೇನೋ ಹೋಗಿ ದೇವಸ್ಥಾನ ನೋಡ್ಕೊಂಬಂದು ಒಂದು ಸಮಾಧಾನ ಇತ್ಯಾದಿ ಎಲ್ಲ ಕಾಣ್ತೀರ. ವಾರಾಂತ್ಯದಲ್ಲಿ ವೃತ್ತಿಯಲ್ಲಿ ಸ್ವಲ್ಪ ಕಲಹ ಸಾಧ್ಯತೆ ಸೂಚಿಸ್ತಾ ಇದೆ. ಧನ ನಷ್ಟ, ಹಣಕಾಸು ವ್ಯತ್ಯಾಸ ಆಗಿಬಿಡಬಹುದು, ಸ್ವಲ್ಪ ಹುಷಾರು. ಮುಖ್ಯವಾಗಿ ಗಂಟಲು ಬಾಧೆ, ಕಿವಿ ಬಾಧೆಗಳು, ಆಗಂತುಕ ಸಮಸ್ಯೆಗಳು, ಗೊತ್ತೇ ಇರೋದಿಲ್ಲ ಅಂಥದ್ದೊಂದು ಸಮಸ್ಯೆ ಎದುರಾಗ್ಬಿಡುತ್ತೆ. ಆಗ ನೀವು ಏನು ಪರದಾಡಬೇಕಾದ ಪರಿಸ್ಥಿತಿ ಬರುತ್ತೆ. ಆ ರೀತಿಯಲ್ಲಿ ಇದೆ, ಸ್ವಲ್ಪ ಹುಷಾರು. ಸಹೋದರಲ್ಲೂ ಅಷ್ಟೇ ಸ್ವಲ್ಪ ಮನಸ್ತಾಪಗಳು ಉಂಟಾಗಬಹುದು. ದಾಯಾದೆ, ಕಲಹ ಮತ್ತೊಂದು ಇದೆಯಲ್ಲ, ಈ ರೀತಿಯಲ್ಲಿ ಆ ಸಂದರ್ಭ ನಿರ್ಮಾಣ ಆಗುತ್ತೆ ಶುಕ್ರವಾರ ಶನಿವಾರ. ಹೀಗಾಗಿ ಗಮನ ಇರಲಿ. ವೃಶ್ಚಿಕ ರಾಶಿಯವರಿಗೆ ಪರಿಹಾರಕ್ಕೆ ಏನಪ್ಪ ಅಂತಂದರೆ, ಕೃಷ್ಣ ಸನ್ನಿಧಾನದಲ್ಲಿ ತುಳಸಿ ಸಮರ್ಪಣೆ ಮಾಡಿ ಮತ್ತು ಇದರ ಜೊತೆಗೆ ಗಣಪತಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಈ ವಾರ ತುಂಬ ಚೆನ್ನಾಗಿದೆ, ಇದರಿಂದ ನಿಮಗೆ ಅನುಕೂಲ ಉಂಟಾಗುತ್ತೆ. ಇನ್ನು ಧನುರಾಶಿ ನೋಡೋಣ. ಧನುರಾಶಿಯವರಿಗೆ ವಾರದ ಆದಿಯಲ್ಲಿ ನಷ್ಟ ವಸ್ತು ಲಭ್ಯ, ಅನುಕೂಲ ಉಂಟಾಗ್ತಕ್ಕಂಥದ್ದು. ದಾಂಪತ್ಯದಲ್ಲಿ ಸಾಮರಸ್ಯ, ಸ್ನೇಹಿತರ ವಿಚಾರದಲ್ಲಿ ಸ್ವಲ್ಪ ಎಚ್ಚರವಾಗಿರಿ. ಮಕ್ಕಳು, ಭೂಮಿ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ಅನ್ನೋದನ್ನು ಸೂಚಿಸ್ತಾ ಇದೆ. ತೀರಾ ಏನು ಪ್ರಮಾದ ಇಲ್ಲ. ಸಂಗಾತಿಯಲ್ಲಿ ಅನ್ಯೋನ್ಯತೆ, ವ್ಯಾಪಾರ ವಹಿವಾಟಿನಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಇದೆ. ಪ್ರಯಾಣದಲ್ಲಿ ವಿದೇಶ ಪ್ರಯಾಣವು ಮತ್ತೊಂದು ಇದೆ, ಅದಕ್ಕೂ ಅನುಕೂಲಗಳನ್ನು ಸೂಚಿಸ್ತಾ ಇದೆ. ನಷ್ಟ ವಸ್ತು ಯಾವುದೋ ಕಳೆದು ಹೋಗಿತ್ತು, ಎಲ್ಲ ಅದು ನೆನಪಾಗ್ತಕ್ಕಂಥದ್ದು, ಮಿಸ್ಪ್ಲೇಸ್ ಆಗಿದ್ದರೆ ಅದು ಎಂಥ ಕಡೆ ಇದೆ ಅಂತ ನೆನಪಾಯಿತು ನನಗೆ, ಆ ರೀತಿಯ ಒಂದು ಸಾಧ್ಯತೆ ಅದನ್ನೆಲ್ಲ ಸೂಚಿಸ್ತಾ ಇದೆ. ಚೆನ್ನಾಗಿದೆ. ಸ್ವಲ್ಪ ಮಟ್ಟಿಗಿನ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗಬಹುದು, ಸ್ವಲ್ಪ ಗಮನ ಇರಲಿ. ಇನ್ನು ವಾರಾಂತ್ಯ ನೋಡೋಣ. ವಾರಾಂತ್ಯದಲ್ಲಿ ಈ ಧನುರಾಶಿಯವರಿಗೆ ಹಣಕಾಸಿನ ತೊಂದರೆಗಳು, ವಿದ್ಯಾರ್ಥಿಗಳಿಗೆ ತೊಂದರೆ ಉಂಟಾಗ್ತಕ್ಕಂಥದ್ದು. ದಾಂಪತ್ಯ ಸಾಮರಸ್ಯ ಚೆನ್ನಾಗಿದೆ, ಸ್ನೇಹಿತರಿಂದ ಉಪಕಾರ ಇತ್ಯಾದಿ ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲೂ ಚೆನ್ನಾಗಿದೆ. ವೃತ್ತಿಯಲ್ಲಿ ಕರ್ಮಸ್ಥಾನದಲ್ಲಿ ಸಂಚರಿಸ್ತಾನೆ ಚಂದ್ರನಿಗೆ ಬಲ ಇನ್ನೂ ಸ್ವಲ್ಪ ಇದೆ. ಹೀಗಾಗಿ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಕಾಣ್ತೀರ, ಸಂಶಯ ಇಲ್ಲ. ಹಣಕಾಸು ಮತ್ತು ಮಾತು, ಕುಟುಂಬದಲ್ಲಿನ ಘರ್ಷಣೆಗಳು, ಇವುಗಳ ಬಗ್ಗೆ ಸ್ವಲ್ಪ ಹುಷಾರು. ಮನೆಯಲ್ಲೇ ಇರ್ತಾರೆ, ಅಲ್ಲೇ ಜಗಳ ಕಿತ್ಕೊಂಡ್ಬಿಡುತ್ತೆ, ಆ ರೀತಿಯ ಒಂದು ಸಾಧ್ಯತೆ ಇದೆ ನಿಮಗೂ ಕೂಡ ಶುಕ್ರವಾರ ಶನಿವಾರದ ಮಟ್ಟಿಗೆ. ಹೀಗಾಗಿ ಸ್ವಲ್ಪ ಗಮನ ಇರಲಿ. ಇದು ಪ್ರಾರ್ಥನೆಗೆ ಏನಪ್ಪ ಮಾಡೋದು ಅಂತಂದರೆ, ಒಂದು ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ ಅಷ್ಟೋತ್ತರ ಹೇಳ್ಕೊಳ್ಳಿ, ಅದು ತುಂಬ ಸಹಾಯವಾಗುತ್ತೆ. ಮತ್ತು ಇದ್ರ ಜೊತೆಗೆ ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ, ಈ ಮಂತ್ರವನ್ನು ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.